ಹಲೋ ಸ್ನೇಹಿತರೆ, ನಮಸ್ತೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ವಾರ ಪೂರ್ತಿ ಕೆಲಸ ಮಾಡಿ ವಾರದ ಅಂತ್ಯದಲ್ಲಿ 1 ಅಥವಾ 2 ದಿನ ಫ್ರೀಯಾಗಿ ಇರಬೇಕು ಅಂತ ಅನ್ಕೊಂತಾರೆ. ಹಾಗೆ ಫ್ರೀಯಾಗಿ ಇದ್ದ ದಿನನ ತುಂಬ ಬ್ಯೂಟಿಫುಲ್ ಆಗಿ ಕಳಿಬೇಕು ಅಂತಲೂ ಅನ್ಕೊತಾರೆ. ಆದರೆ ನಮ್ಮ ಬಜೆಟಿಗೆ ತಕ್ಕನಾಗಿ ಒಂದು ಸುಂದರವಾದ ಜಾಗವನ್ನು ನೋಡ್ಕೊಂಡು ಬರೋಣ ಅನ್ನುವ ಹಂಬಲ ಪ್ರತಿಯೊಬ್ಬರಲ್ಲಿ ಇರುವುದು ಸಹಜ. ಅಂಥದ್ದೇ ಒಂದು ದಿನದಲ್ಲಿ ನೀವು ಹೇಗೆ ಕಳೀತೀರಿ ಅನ್ನೋದನ್ನ ನಿಮ್ಮ ಅರಿವಿಗೆ ನಿಲುಕದ ಹಾಗೆ ಸಿಗುವಂಥ ರಮಣೀಯವಾದ ಒಂದು ಸ್ಥಳವಿದೆ. ಅದು ನಮ್ಮ ಬೆಂಗಳೂರಿನಲ್ಲಿಯೇ ಇದೆ. ಒಂದು ದಿನದಲ್ಲಿ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ 5 ನಿಮಿಷನೂ ಫ್ರೀ ಇಲ್ದಿದ್ದು ಎಂಜಾಯ್ ಮಾಡ್ಬೋದು. ಅದುವೇ ನಮ್ಮ ಜಾಲಿವುಡ್. ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ ಇನ್ನೋವೇಟಿವ್ ಫಿಲಮ್ ಸಿಟಿ ಇದೆಯಲ್ಲ, ಅದನ್ನು ಅಲ್ಟ್ರೇಷನ್ ಮಾಡಿ ಜಾಲಿವುಡ್ ಮಾಡಿದ್ದಾರೆ. ನಾವು ಬೆಳಗ್ಗೆ ಬೇಗನೆ ಹೊರಟ್ವಿ. ತುಂಬ ಟ್ರಾಫಿಕ್ ಇರುತ್ತೆ ಅಂತ ಅಂದ್ಕೊಂಡು, ಬಟ್ ಓಕೆ, ಟ್ರಾಫಿಕ್ ಅಷ್ಟೊಂದು ಇರಲಿಲ್ಲ. ಹಾಗಾಗಿ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಬೇಗನೆ ನಾವು ಆ ಸ್ಥಳವನ್ನು ತಲುಪಿದ್ವಿ. ಹಾಗೇ ಅಷ್ಟೇ ಬೇಗ ಹೋಗಿದ್ದರಿಂದ ನಮಗೆ ಆರಾಮಾಗಿ ಒಳಗೆ ಎಂಟ್ರಿ ಮಾಡ್ಕೊಂಡ್ವಿ. ಸ್ಟಾರ್ಟಿಂಗ್ ಹೋಗುವಾಗಲೇ ನಂಗೆ ತುಂಬ ಖುಷಿ ಅನಿಸಿದ್ದು. ರೈಟ್ ಸೈಡಲ್ಲಿ ಒಂದು ಟೆಂಪಲ್ ಇತ್ತು. ಖುಷಿ ಆಯಿತು, ಆದರೆ ಟೆನ್ಷನ್ ಒಂದು ಜೊತೆಗಿತ್ತು. ಪಾರ್ಕಿಂಗಿಗೆ ಪ್ಲೇಸ್ ಇದೆಯೋ ಇಲ್ಲೋ ಅನ್ನೋ ಟೆನ್ಷನು ಜಾಸ್ತಿನೇ ಇತ್ತು. ಬಟ್ ಅಲ್ಲಿ ನೋಡಿದ ತಕ್ಷಣ ನನಗೆ ನಗು ಬಂದ್ಬಿಟ್ಟು, ಯಾಕಂದರೆ ತುಂಬ ಪ್ಲೇಸ್ ಇತ್ತು. ಆರಾಮಾಗಿ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಎಂಟ್ರಿಯಲ್ಲಿ ಬಂದ್ವಿ. ಬಟ್ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಅದನ್ನಲ್ಲಿ ಎಂಟ್ರಿ ಮಾಡಿಬಿಟ್ಟು ಕೈಗೆ ಒಂದು ಬ್ಯಾಂಡ್ ಕೊಟ್ಟರು, ಎಲ್ಲರಿಗೂ ಕೊಡ್ತಾರೆ. ಅದನ್ನು ಹಾಕ್ಕೊಂಡ್ಬಿಟ್ಟು ನಾವು ಎಂಟ್ರೆನ್ಸಲ್ಲಿ ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಮುಂದೆ ಒಳಗೆ ಬಂದ್ವಿ. ಬಟ್ ಫುಲ್ಲು ಒಳಗೋಗ್ಲಿಕ್ಕೆ ಬಿಡೋಲ್ಲ. ಆ್ಯಕ್ಚುಲಿ 11 ಅದು ಓಪನಿಂಗ್ ಇರೋದು. ನಾವು ಮುಂದ್ಗಡೆನೇ ಫೋಟೋ ಎಲ್ಲ ತೊಗೊಂಡ್ವಿ. ಹಾಗೇನೆ ಆರಾಮಾಗಿ ಕುತ್ಕೊಂಡಿದ್ವಿ. ಮಕ್ಕಳುಗಳು ಚೆನ್ನಾಗಿ ಆಟನೂ ಆಡ್ಕೊತಾ ಇದ್ರು. ಕುತ್ಕೊಳಕ್ಕೂ ಅಷ್ಟೇ ಪ್ಲೇಸ್ ತುಂಬ ಚೆನ್ನಾಗಿತ್ತು. ಎಷ್ಟು ಜನ ಬೇಕಾದರೂ ಕುತ್ಕೋಬೋದು. ಆ ಸಮಯದಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಆಯಿತು. ಏನು ಅಂತ ಹತ್ತ ಕಡೆ ನೋಡುವಾಗಲೇ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇತ್ತು. ನಾವು ಬೇಗ ಹೋದ್ವಿ ಅಂತ ಅಂದ್ಕೊಳೋದೇ ಬೇಡ, ಯಾಕಂದರೆ ಆ ಟೈಮನ್ನು ಸಹ ಅವರು ಡ್ಯಾನ್ಸ್ ಮೂಲಕ ನಮಗೆ ಎಂಟರ್ಟೈನ್ಮೆಂಟ್ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಎಲ್ಲ ಥರ ಡ್ರೆಸ್ ಹಾಕ್ಕೊಂಡು ಬಂದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಆ ಡ್ಯಾನ್ಸ್ ಮುಗಿತಾ ಇರೋ ಹಾಗೆ ಆಚೆ ಕಡೆ ನೋಡುವಾಗ ಕಾರ್ಟೂನ್ ವೇಷಧಾರಿಗಳೆಲ್ಲ ಬಂದರು. ಅದು ನೋಡಿ ಮಕ್ಕಳು ಇನ್ನೂ ಖುಷಿ ಪಟ್ಬಿಟ್ಟು ಅವ್ರ ಜೊತೆಗೆ ಫೋಟೋ ತೊಗೊಳೋದು, ಹಾಗೆಯೇ ಅವರು ಶೇಕ್ ಹ್ಯಾಂಡ್ ಮಾಡಿಬಿಟ್ಟು ಮಾತಾಡಿಸಿ ಅವ್ರ ಫೇವ್ರೇಟ್ ಯಾರೋ ಅವ್ರ ಜೊತೆ ಹೋಗಿ ಫೋಟೋ ಎಲ್ಲ ತೊಗೊಂಡ್ರು. ನಂತರ ಸರಿಯಾಗಿ 11 ಗಂಟೆಗೆ ಒಳಗಡೆ ಎಂಟ್ರಿ ಇದೆ, ಹೋಗ್ಬೋದು ಒಳಗೆ. ಫಸ್ಟ್ ಹೋದ ತಕ್ಷಣ ನೋಡೋದೇ ನಾವು ಲೆಫ್ಟ್ ಸೈಡಲ್ಲಿ ನಾವು ಫಿಲಮ್ ಆ್ಯಕ್ಟ್ರಸ್ಸು ಫೋಟೋಗಳು, ಹಾಗೆ ರೈಟ್ ಸೈಡಲ್ಲಿ ಕಾರ್ಟೂನ್ ಫೋಟೋಗಳಿದೆ. ಎಲ್ಲ ಲ್ಯಾಂಗ್ವೇಜಿನ ಫಿಲಮ್ ಆ್ಯಕ್ಟ್ರಸ್ ಫೋಟೋ ಇರುತ್ತೆ. ನಂತರ ಮೊದಲು ಸಿಗೋದೆ ಮಕ್ಕಳು ಆಟ ಆಡೋಕ್ಕೆ. ಅಲ್ಲಿ ನಾವು ಒಳಗೆ ಹೋದ ತಕ್ಷಣವೇ ತುಂಬ ಖುಷಿಯಾಗುತ್ತೆ. ಅದಕ್ಕಿಂತ ಮೊದಲು ಸ್ಟಾರ್ಟಿಂಗ್ಗೆ ಕ್ಯಾಂಡಿ ಟ್ರೀ ಇದೆ, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಫೋಟೋ ಎಲ್ಲ ತಗೊಂಡು ನೆಕ್ಸ್ಟ್ ಒಳಗಡೆ ಹೋದ್ವಿ. ಹಾಗೆಯೇ ಒಳಗೆ ಬಂದು ನೋಡಿದಾಗ ಮಕ್ಕಳ ಹೊಸ ಪ್ರಪಂಚ ಇತ್ತು. ಅಂದರೆ ಮಕ್ಕಳಿಗೆ ಇಷ್ಟ ಆಗುವಂಥ ಚಾಕ್ಲೇಟು, ಪಾಪ್ಕಾರ್ನ್ ಒಂದು ಸೈಡ್ ಆದರೆ, ಇನ್ನೊಂದು ಕಡೆ ಮಕ್ಕಳಿಗೆ ಇಷ್ಟವಾಗುವಂಥ ಗೇಮ್ಗಳಿತ್ತು. ಆಚೆ ಕಡೆ ಹೇಗೆ ಕ್ಯಾಂಡಿ ಟ್ರೀ ಇತ್ತು, ಅದೇ ಥರ ಒಳಗಡೆ ಒಂದು ಕ್ಯಾಂಡಿ ಟ್ರೀ ಇತ್ತು. ಅದ್ರ ಜೊತೆಗೆ ತುಂಬ ಗೇಮ್ಗಳಿತ್ತು. ಅನ್ಲಿಮಿಟೆಡ್ ಗೇಮ್ ಅನ್ನೋ ಥರ ಇತ್ತು. ಯಾವ ಗೇಮ್ ಆಡಬೇಕು, ಯಾವ ಗೇಮ್ ಬಿಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಚಿಕ್ಕವರಿಂದ ದೊಡ್ಡ ಮಕ್ಕಳು ಥರವರೆಗೂ ಆಡುವಂಥ ತುಂಬ ಗೇಮ್ಗಳಿತ್ತು. ತುಂಬ ಖುಷಿ ಆಯಿತು, ಯಾಕಂದರೆ ಮಕ್ಕಳು ಆಚೆ ಕರ್ಕೊಬರೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅಷ್ಟೊಂದು ಗೇಮ್ಗಳು ಇಲ್ಲಿತ್ತು. ಆ ಆಟದ ಮನೆಯಿಂದ ನಿಧಾನವಾಗಿ ಮಕ್ಕಳನ್ನ ಕರ್ಕೊಂಡು ನಾವು ಆಚೆ ಬಂದಾಗ ಫ್ರಂಟ್ ನೋಡಿದಾಗ ಕಲರ್ಫುಲ್ ಆದ ತೋರಣಗಳು ವೆಯ್ಟ್ ಮಾಡ್ತಾ ಇತ್ತು. ಹಾಗೆ ರೈಟಿಗೆ ನೋಡಿದಾಗ ನಮಗೆ ಟ್ರೈಬಲಿನ ಕಲ್ಚರಿನ ಒಂದು ಹೌಸ್ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಎಂಟ್ರೆನ್ಸಲ್ಲೇ ತುಂಬ ಅಟ್ರ್ಯಾಕ್ಷನ್ ಆಗಿತ್ತು. ಇದು ಸಂಪೂರ್ಣವಾಗಿ ಬಿದ್ರಿಂದ ಮಾಡಿದ್ರು. ಅಂದರೆ ಆ್ಯಕ್ಚುಲಿ ಕೆಲವೊಂದು ವಸ್ತುಗಳನ್ನು ಬಿದ್ರಿಂದ ಆಲ್ಟ್ರೇಷನ್ ಮಾಡಿದರು. ಹಾಗೆ ಆರ್ಟ್ ಇತ್ತು, ತುಂಬ ಚೆನ್ನಾಗಿ ಆರ್ಟ್ ಮಾಡಿದರು. ತೆಂಗಿನ ಗರಿಗಳಿಂದನೂ ಮಾಡಿದ್ರು. ಆಲ್ಮೋಸ್ಟು ಸಂಪೂರ್ಣವಾಗಿ ಈಗ ನೋಡ್ತಾ ಇರೋದೆಲ್ಲ ಬಿದ್ರು. ಅದು ಜಸ್ಟು ಮಾಡೆಲು ಅಂತ ಆ ಥರ ಏನಿರಲಿಲ್ಲ, ಬಿದ್ರಿಂದನೇ ಮಾಡಿದ್ರು. ನೆಕ್ಸ್ಟ್ ಒಳಗೆ ಹೋಗುವಾಗ ನಮಗೆ ಎಲ್ಲ ಟ್ರೈಬಲಿನ ಕಲ್ಚರಿನ ಎಲ್ಲ ಫೋಟೋಗಳು, ಐಟಮ್ಸ್ಗಳು, ಅವರು ಯೂಸ್ ಮಾಡ್ತಿರುವಂಥ ಕತ್ತಿಗಳು, ಹಾಗೆಯೇ ಮಡಿಕೆಗಳು, ಪ್ರತಿಯೊಂದು ಇತ್ತು. ಅವರ ಕ್ರಾಫ್ಟು, ಯಾವ ವಸ್ತುಗಳಿಂದ ಏನೇನು ಯೂಸ್ ಮಾಡಿದ್ದಾರೆ ಎಲ್ಲವೂ ಸಹ ಅಲ್ಲಿ ನೋಡಲು ಸಿಗ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಅವರು ದಿನ ಬಳಕೆಯ ವಸ್ತುಗಳು, ಹಾಗೆಯೇ ಅವರು ಹೇಗೆ ಲೈಫನ್ನು ಲೀಡ್ ಮಾಡ್ತಾಯಿದ್ರು, ಹಾಗೆಯೇ ಯಾವುದ್ಯಾವ್ದು ವಸ್ತುಗಳನ್ನು ಅವರು ಯೂಸ್ ಮಾಡ್ತಾಯಿದ್ರು ಅದೆಲ್ಲದರದ್ದು ಮಾಡೆಲ್ ಇಟ್ಟಿದ್ರು. ಹಾಗೆಯೇ ಆ ಪಿಕ್ಚರ್ಗಳು ತುಂಬ ಚೆನ್ನಾಗಿ ಅವರು
ರೀಕ್ರಿಯೇಟ್ ಮಾಡಿದ್ರು. ಹಳೆಯ ವಸ್ತುಗಳನ್ನು ನೋಡಿಬಿಟ್ಟು ಒಂದ್ಸತಿ ಎಲ್ಲ ಹಳೆಯ ಮೆಮೊರಿಗಳು ವಾಪಸ್ ಬಂದಂಗಾಯಿತು. ಫೋಟೋಶೂಟಿಗೂ ಅವಕಾಶ ಇತ್ತು. ಆ ಡೋರ್ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಫೋಟೋ ಎಲ್ಲ ತೊಗೊಂಡ್ವಿ ನಾವೊಂದು ಸ್ವಲ್ಪ. ಅಲ್ಲಿ ಪ್ರತಿಯೊಂದನ್ನು ನೀಟಾಗಿ ಹಾಗೆ ಕ್ಲೀನಾಗಿ ಹ್ಯಾಂಡಲ್ ಮಾಡಿದರು. ಪ್ರತಿಯೊಂದರ ಹಿಂದೆಯೂ ಪ್ರತಿಯೊಂದು ಸ್ಟೋರಿ ಇರೋ ಹಾಗೆ ಕ್ರಿಯೇಟ್ ಮಾಡಿದರು. ತುಂಬ ಚೆನ್ನಾಗಿತ್ತು. ನನಗೆ ಆ ಅಜ್ಜ ಅಜ್ಜಿ ಫೋಟೋ ನೋಡಿಬಿಟ್ಟು ತುಂಬ ಖುಷಿ ಅನಿಸ್ಬಿಟ್ಟು. ಹಾಗೆಯೇ ಅದಕ್ಕೆ ಸೂಟ್ ಆಗುವಂತಹ ಎಲ್ಲ ರೀತಿಯ ಬ್ಯಾಕ್ಗ್ರೌಂಡನ್ನು ಸಹ ಕ್ರಿಯೇಟ್ ಮಾಡಿದರು. ತುಂಬ ಚೆನ್ನಾಗಿತ್ತು. ನೋಡ್ತಾ ಹೋದಾಗ ಮಕ್ಕಳುಗಳು ಕೇಳ್ತಾ ಇದ್ದಾಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗೋದು ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಆ ಕ್ರಾಫ್ಟ್ಗಳು ಅಷ್ಟು ಚೆನ್ನಾಗಿತ್ತು. ಹಾಗೆಯೇ ಆ ಐಟಮ್ಸ್ಗಳನ್ನು ಹೇಗೆ ಅವರು ಎಲ್ಲ ಸೇವ್ ಮಾಡಿ ತಂದು ಇಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನು ಸಹ ನಮಗೆ ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ. ನೀವು ಮಕ್ಕಳನ್ನ ಕರ್ಕೊಂಡು ಹೋಗಿ ಮಿಸ್ ಮಾಡಲೇಬೇಡಿ. ಯಾಕಂದರೆ ಇದೆಲ್ಲದನ್ನು ಮಕ್ಕಳಿಗೆ ತೋರಿಸುವಂಥ ಒಂದು ಚಾನ್ಸ್ ಸಿಕ್ಕಿದಾಗ ಅದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ತುಂಬ ಮಕ್ಕಳುಗಳು ನೋಡುವಂಥ ವಸ್ತುಗಳು ಇದೆ ಇಲ್ಲಿ. ನೆಕ್ಸ್ಟ್ ನಾವು ಇದನ್ನು ನೋಡಿಕೊಂಡು ಆಚೆ ಬರುವಾಗ ನಮಗೆ ಮಕ್ಕಳುಗಳಿಗೆ ಮತ್ತು ಜಂಪಿಂಗಿಂದು ಒಂದು ಗೇಮ್ ಇತ್ತು. ಅಲ್ಲಿ ಹೋಗಿ ತುಂಬ ಹೊತ್ತು ಜಂಪ್ ಮಾಡಿದ್ರು. ಅಲ್ಲೊಂದು ಸ್ವಲ್ಪ ಎಂಟ್ರಿ ಮಾಡಿಕೊಟ್ಟು ನಾವು ಒಳಗೆ ಹೋಗಿ ಮಕ್ಕಳನ್ನ ಜಂಪ್ ಮಾಡಿಸ್ಬೋದು. ಆಮೇಲೆ ಬಂಗಿ ಜಂಪು ಎಲ್ಲದೂ ಇತ್ತು. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಮುಂದೆ ಬಂದಾಗ ಟೈಟಾನಿಕ್ ಎಕ್ಸ್ಪೀರಿಯನ್ಸ್ ಅಂತ ಬೋರ್ಡ್ ಹಾಕಿದ್ರು. ಬಟ್ ಇದು ಏನಿರ್ಬೋದು ಅಂತ ಅಂದ್ಕೊಂಡು ಕ್ಯೂರಿಯಾಸಿಟಿ ಇತ್ತು. ಆದರೆ ತುಂಬ ಕ್ಯೂ ಇತ್ತು. ಆದ್ರೂ ನೋಡೋಣ ಅಂತ ವೆಯ್ಟ್ ಮಾಡಿದ್ವಿ. ಬಟ್ ಏನಂದರೆ ಒಳಗೆ ಹೋಗ್ತಾ ನಮಗೆ ಖುಷಿ ಆಯಿತು. ಆದರೆ ತುಂಬ ಕ್ಯೂ ಇತ್ತು. ನಾವು ಆಲ್ಮೋಸ್ಟು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ. ನೀವು ವೀಕೆಂಡಲ್ಲಿ ಅಥವಾ ಏನಾದ್ರು ಹಾಲಿಡೇ ಇದ್ದಾಗ ಹೋದರೆ ನೀವು ತುಂಬ ವೆಯ್ಟ್ ಮಾಡಲೇಬೇಕಾಗತ್ತೆ. ನಾವು ವೆಯ್ಟ್ ಮಾಡಿ ನೆಕ್ಸ್ಟು ಒಳಗೆ ಹೋದಾಗ ನಮಗೆ ಅಲ್ಲಿ ಎಲ್ಲದನ್ನು ಫುಲ್ಲು ಡೀಟೇಲ್ಸ್ ಆಗಿ ಹೇಳ್ತಾರೆ. ನೆಕ್ಸ್ಟ್ ಸೀದಾ ಒಳಗೆ ಹೋಗೋಕ್ಕೂ ನಮಗೆ ಶಿಪ್ ಒಳಗೆ ಹೋಗಿದ್ದಂಥ ಅನುಭವ ಸಿಕ್ತು. ನಂತರ ನಾವು ಹಾಗೆ ಮುಂದೆ ಹೋದಾಗ ನಮಗೆ ಅಲ್ಲಿ ಕ್ಯಾಪ್ಟನ್ನಿನ ಮಾತುಗಳು ಕೇಳಿ ಬರ್ತಾಯಿತ್ತು. ನೋಡೋಣ ಅಂತ ಅಲ್ಲಿ ನಿಂತ್ಕೊಂಡಾಗ ರಿಯಲಾಗಿ ಶಿಪ್ ಮುಳುಗೋವಾಗ ಹೇಗೆ ಅನುಭವಗಳಾಗುತ್ತೆ ಅನ್ನೋದನ್ನು ಅಲ್ಲಿ ನಮಗೆ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೆಯೇ ಆ ಸೌಂಡು ಎಲ್ಲದನ್ನು ಒಂಥರ 3D ಅನುಭವ ನೀಡಿದರು. ಮುಂದೆ ಹೋಗುವಾಗ ಶಿಪ್ಪು ಬಿದ್ದಾಗ ನೀರಿನೊಳಗೆ ಅಲ್ಲಿನ ಸಿಚುವೇಶನ್ ಹೇಗಿತ್ತು, ಏನಾಯಿತು, ಹಾಗೆಯೇ ಅಲ್ಲಿ ವಸ್ತುಗಳು ಹೇಗೆ ಚೆಲ್ಲಾಪಿಲ್ಲಿಯಾಗಿ ಬಿಟ್ಟಿದ್ದು, ಏನೇನು ವಸ್ತುಗಳು ರಿಯಲಾಗಿ ಶಿಪ್ ಒಳಗಿತ್ತು, ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾಯಿದ್ರು, ಹಾಗೆಯೇ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸಿನ ವ್ಯವಸ್ಥೆಗಳು ಹೇಗಿತ್ತು, ಅದಕ್ಕೆ ಎಷ್ಟು ಅಮೌಂಟು, ಹಾಗೆಯೇ ಅಲ್ಲಿ ಏನೇನು ವಸ್ತುಗಳಿತ್ತು, ಹೇಗೆ ಅದನ್ನು ನಾವು ಕ್ರಿಯೇಟ್ ಮಾಡಿದ್ರು ಅನ್ನೋದನ್ನು ಪ್ರತಿಯೊಂದನ್ನು ಅಲ್ಲಿ ಡೀಟೇಲ್ಸ್ ಆಗಿ ತೋರಿಸಿದ್ರು. ಹಾಗೆಯೇ ಕಲ್ಲಿದ್ದಲು ಹಾಕಿ ಹೇಗೆ ಆ ಇಂಜಿನ್ಗಳನ್ನು ರನ್ ಮಾಡ್ತಾಯಿದ್ರು, ಆ ಮಿಷಿನ್ಗಳು ಹೇಗಿತ್ತು ಅನ್ನೋದನ್ನು ಸಹ ಇತ್ತು. ನಂತರ ಫೋಟೋಶೂಟ್ ಮಾಡ್ಕೊಳಕ್ಕೂ ವ್ಯವಸ್ಥೆ ಇತ್ತು. ಟೈಟಾನಿಕ್ ಶಿಪ್ಪಿನ ಅನುಭವ ಪಡ್ಕೊಂಡು ಆಚೆ ಬರುವಾಗ ನಮಗೆ ಸಿಕ್ಕಿರೋದೆ ಮಿರರ್ ಹೌಸು. ಇಲ್ಲಿ ಕೈಗೆ ಒಂದು ಕವರ್ ಕೊಡ್ತಾರೆ, ಹಾಕ್ಕೊಂಡು ಒಳಗೆ ಹೋದಾಗ ನಾವು ಫೈಂಡ್ ಮಾಡಿ ಆಚೆ ಬರೋಕ್ಕೆ ತುಂಬ ಟೈಮ್ ತಗೊಂಡ್ವಿ. ಸ್ಟಾರ್ಟಿಂಗ್ ಹೋಗುವಾಗ ಇದೇನು ತುಂಬ ಈಸಿ 5 ನಿಮಿಷಕ್ಕೆ ಹೋಗ್ಬೋದು ಅಂತ ನಾವು ಸುಮ್ಮನೆ ಹೋದ್ವಿ. ಬಟ್ ಇಲ್ಲೂ ಅಷ್ಟೇ ನಮಗೆ ತುಂಬ ಟೈಮ್ ತಗೊಂತು. ಫೈನಲ್ ಆಗಿ ನಾವು ಆಚೆ ಬಂದ್ವಿ. ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ನೋಡೋಣ ಅಂತ ನಾವು ಫುಡ್ಡಿಂದು ಹೋದ್ವಿ. ಅಲ್ಲಿ ವೆರೈಟಿ ಫುಡ್ ಇತ್ತು. ಸ್ವಲ್ಪ ವೆಯ್ಟ್ ಮಾಡಬೇಕಿತ್ತು. ತುಂಬ ವೆಯ್ಟ್ ಮಾಡಿ ನಂತರ ನಾವು ಒಂದು ಸ್ವಲ್ಪ ಫುಡ್ಡು ತೊಗೊಂಡು ತಿಂದ್ಕೊಂಡ್ವಿ. ಆದರೆ ಅಲ್ಲಿ ಹೇಳಿರೋದು ನಾವು ಬುಕ್ ಮಾಡುವಾಗ ಫ್ರೀ ಅಂತ ಇತ್ತು, ಊಟ ಸಹಿತ. ಬಟ್ ಫ್ರೀ ಇರಲ್ಲ ಅಲ್ಲಿ. ನೆಕ್ಸ್ಟ್ ಗೋಸ್ಟ್ ಹೌಸನ್ನು ಬಂದ್ವಿ. ಅದು ಇನ್ನೂ ಓಪನ್ ಆಗಿರಲಿಲ್ಲ. ನೆಕ್ಸ್ಟು ನಾವು ಬಂದಿದ್ವಿ ದ ಲಾಸ್ಟ್ ವರ್ಡ್. ಇಲ್ಲೂ ಸಹ ನಾವು ಆಲ್ಮೋಸ್ಟು 25-30 ಮಿನಿಟ್ಸ್ ಅಥವಾ 45 ಮಿನಿಟ್ಸ್ ಆಲ್ಮೋಸ್ಟ್ ವೆಯ್ಟ್ ಮಾಡ್ದಂಗೆ ಮಾಡಿದ್ವಿ. ಇಲ್ಲೂ ಸಹ ತುಂಬ ರಶ್ ಇತ್ತು. ಹಾಗೆಯೇ ವೇಷ ಹಾಕ್ಕೊಂಡು ಡೈನೋಸರಿಸಿಂದು ಮಕ್ಕಳಿಗೆಲ್ಲ ಎಂಜಾಯ್ ಮಾಡಿದ್ರು. ಇಲ್ಲಾಂದ್ರೆ ತುಂಬ ಬೋರಿಂಗಿಂದ ತುಂಬ ಹಠ ಮಾಡ್ತಾಯಿದ್ರು. ವೆಯ್ಟ್ ಮಾಡಿದಕ್ಕೂ ಒಂದು ಯೂಸ್ ಆಗೋ ಹಾಗೆ ಒಳಗೆ ನಿಜವಾಗ್ಲೂ ಇರುತ್ತೆ. ನೀವು ತುಂಬ ಹೊತ್ತು ವೆಯ್ಟ್ ಮಾಡಬೇಕು, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ ಅಂದ್ಕೋಬೇಡಿ. ಮಕ್ಕಳು ತುಂಬ ಮಿಸ್ ಮಾಡ್ಕೊತಾರೆ. ಇಲ್ಲಿ ಎಲ್ಲ ಥರ ಡೈನೋಸರಸ್ಸಿನ ಪಿಕ್ಚರ್ಗಳು ಹಾಗೆಯೇ ಫೋಟೋ ಶೂಟ್ ಮಾಡ್ಕೊಳ್ಳುವಂಥ ಎಲ್ಲ ವ್ಯವಸ್ಥೆಗಳು ತುಂಬ ಚೆನ್ನಾಗಿತ್ತು. ಫೋಟೋಗಳನ್ನು ಅಷ್ಟೇ ಸ್ಕ್ರೀನ್ ವಾಲ್ ಪಿಕ್ಚರ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಹಾಗೆಯೇ ಡೈನೋಸರಸ್ಸಿನ ಪಳೆಯುಳಿಕೆಗಳ ಒಂದು ರೀಕ್ರಿಯೇಟ್ ಮಾಡಿದರು. ತುಂಬ ಚೆನ್ನಾಗಿ ಮೇಲೆ ಎಲ್ಲ ಟ್ರೀಗಳನ್ನು ಕ್ರಿಯೇಟ್ ಮಾಡಿದರು. ಹಾಗೆಯೇ ಡೈನೋಸರಸ್ ಪಿಕ್ಚರನ್ನು ಹಾಕಿ ಯಾವ್ಯಾವ ಡೈನೋಸರಸ್ಸಿನ ಯಾವ್ಯಾವ ಥರ ಇರುತ್ತೆ ಅದರ ಹೆಸರೇನು ಎಲ್ಲದನ್ನು ಹಾಕಿದರು.
ಆರಾಮಾಗಿ ನೀವು ಅದೆಲ್ಲದನ್ನು ನೋಡಿಕೊಂಡು ನಿಧಾನವಾಗಿ ಪ್ರತಿಯೊಂದು ಡೈನೋಸಾರಸ್ಸಿನ ಪಿಕ್ಚರ್ಗಳನ್ನು ನೋಡ್ಕೊಂಡ್ಬಿಟ್ಟು ನೀವು ಆರಾಮಾಗಿ ಅಲ್ಲಿ ಓಡಾಡಿಕೊಂಡು ನೀವು ಈ ಫಾರೆಸ್ಟ್ ಒಳಗೆ ಹೋಗಲಿಕ್ಕೆ ಒಂದು ಟ್ರೈನಿನ ವ್ಯವಸ್ಥೆ ಮಾಡಿದ್ರು. ಅಂದರೆ ಚಿಕ್ಕದಾಗಿ ಪುಟ್ಟದಾದಂಥ ಒಂದು ಟ್ರೈನು. ಇದ್ರ ಜೊತೆಗೆ ಫೋಟೋಗ್ರಾಫರ್ ಇರ್ತಾರೆ, ಅವ್ರ ಹತ್ರ ನಿಮ್ಗೆ ಬೇಕಾದರೆ ಫೋಟೋ ಸಹ ತೆಗೆಸ್ಕೋಬೋದು. ಹಾಗೆ ನಿಧಾನವಾಗಿ ನಾವು ಡೈನೋಸಾರಸ್ಸಿನ ಪ್ರಪಂಚಕ್ಕೆ ಹೊರಟ್ವಿ. ಡ್ರೀಮ್ ಥರ ಅನಿಸುತ್ತೆ. ಇನ್ನು ಒಂದು ರೌಂಡು ನಾವು ಹೋಗಿ ಬರುವವಳಿಗೆ ಅದು ಫುಲ್ಲು ನಾವು ಆ ಫಾರೆಸ್ಟಿನ ಅನುಭವಗಳನ್ನು ಪಡ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ರಿಯಲ್ ಆಗಿ ಕಾಣುವ ಆಗಿತ್ತು. ತುಂಬ ಚೆನ್ನಾಗಿತ್ತು. ಆ ಸೌಂಡು, ವಾಯ್ಸ್ ಅದಕ್ಕೆ ಚೆನ್ನಾಗಿ ಅಡ್ಜಸ್ಟ್ ಆಗಂಗೆ ಸೆಟ್ ಮಾಡಿದರು. ಅಷ್ಟೇ ಪ್ಲೇಸ್ಗಳಿಗೆ ರಿಯಲ್ ಫಾರೆಸ್ಟ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಸಹ ಅಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ರು. ಇದಂತೂ ತುಂಬ ಮಕ್ಕಳು ಎಂಜಾಯ್ ಮಾಡ್ತಾರೆ. ಇಲ್ಲಿ ಜಾಸ್ತಿ ಮಕ್ಕಳುಗಳು ಎಂಜಾಯ್ ಮಾಡೋಕ್ಕೆ ಇದೆ ಅಂದ್ರೂ ತಪ್ಪಾಗಲ್ಲ. ಯಾಕಂದರೆ ಸುಮ್ಮನೆ ಟಿ ವಿ ಫೋನುಗಳನ್ನು ಯೂಸ್ ಮಾಡುವಂತಹ ದಿನ ಕಳೆಯುವಂಥ ಮಕ್ಕಳುಗಳಿಗೆ ಇಲ್ಲಿ ಕರ್ಕೊಬಂದಾಗ ಮತ್ತೊಮ್ಮೆ ಬರಬೇಕು ಅನ್ನೋ ಫೀಲ್ ಸಹ ಇರ್ತದೆ. ಹಾಗೆಯೇ ಜುರಾಸಿಕ್ ಪಾರ್ಕ್, ಜುರಾಸಿಕ್ ವರ್ಲ್ಡ್ ಮೂವಿಲಿ ನಾವು ಏನು ನೋಡಿರ್ತೀವಿ ಆ ಅನುಭವಗಳನ್ನು ಸಹ ಇಲ್ಲಿ ಪಡ್ಕೊಳೋ ಅಂಥ ಒಂದು ಚಾನ್ಸಸ್ ತುಂಬ ಇದೆ. ತುಂಬ ಚೆನ್ನಾಗಿತ್ತು. ಆಲ್ರೆಡಿ ಇಲ್ಲಿ ನಾವು 4 o'clock ಆಗ್ತಾ ಬಂದಿತ್ತು. ಹಾಗಾಗಿ ನೆಕ್ಸ್ಟು ನಾವು ಫಾಸ್ಟಾಗಿ ಮುಂದೆ ಸಾಗಿದಾಗ ಗೇಮೆಲ್ಲ ಇತ್ತು. ಬಟ್ ನಮ್ಗೆ ಆಡಲಿಕ್ಕೆ ಟೈಮ್ ಇರಲಿಲ್ಲ. ಯಾಕಂದರೆ ನಾವು ಆ ವಾಟರ್ ಗೇಮನ್ನು ಆಡಬೇಕು ಅನ್ನೋ ತುಂಬ ಆಸೆ ಇತ್ತು. ನಾವು ಬೇಗನೆ ಜಾಯ್ ಐಸ್ಲ್ಯಾಂಡಿಗೆ ಬಂದ್ವಿ. ಇಲ್ಲಿ ವಾಟರ್ ಗೇಮು, ವಾಟರ್ ಡ್ಯಾನ್ಸು ಮಾಡ್ಬೋದು, ತುಂಬ ಎಂಜಾಯ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಕೊಠಡಿಗಳು ಇರುತ್ತೆ. ಹಾಗೆ ಲಾಕರ್ ವ್ಯವಸ್ಥೆನೂ ಇರುತ್ತೆ. ತುಂಬ ಸೇಫ್ಟಿಯಾಗಿರುತ್ತೆ. ನೀವು ನೈಲಾನ್ ಬಟ್ಟೆಗಳನ್ನು ಯೂಸ್ ಮಾಡಲೇಬೇಕು ಕಂಪಲ್ಸರಿ, ಇಲ್ಲಾಂದರೆ ಎಂಟ್ರಿ ಕೊಡೋಲ್ಲ. ನೀವು ಅಲ್ಲಿ ಸಹ ತಗೊಳ್ಬೋದು. ಜುರಾಸಿಕ್ ಪಾರ್ಕ್ ಹತ್ರನೇ ನೀವು ತಗೋಬೋದು ಅಥವಾ ನೀವು ಮನೆಯಿಂದನೇ ತರ್ಬೋದು. ಇಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆಯೇ ಮುಂದೆ ಹೋದರೂ ಸಹ ವಾಟರ್ ಗೇಮಿಂದೆಲ್ಲ ಇತ್ತು. ಆಲ್ರೆಡಿ ನಾವು ಹೋಗುವಾಗ 5 o'clock ಆಗೋಗ್ಬಿಟ್ಟು ಸಂಜೆ ಆದರೂ ಸಹಿತ ತುಂಬ ಗೇಮ್ಗಳನ್ನು ನಾವು ಆಡಿರಲಿಲ್ಲ. ಎಲ್ಲ ಮಿಸ್ ಮಾಡ್ಕೊಂಡ್ವಿ ಅಂತ ಫೀಲ್ ಬಂತು. ವಾಪಸ್ ಬರುವಾಗ ನೋಡಿದ್ರೆ ಲೈಟಿಂಗಿಂದ ಕಂಗೊಳಿಸ್ತಾ ಇತ್ತು. ಹಾಗೆ ಮ್ಯೂಸಿಕ್ಕು ಸಹ ಕೇಳಿಸ್ತಾನೆ ಇತ್ತು. ನೋಡಿದಾಗ ನನಗೆ ಒಂದ್ಸತಿ ಅನಿಸಿದ್ದು ಫೀಲು ಇಂಗ್ಲೆಂಡಿನ ಯಾವುದೋ ಸಿಟಿಯಲ್ಲಿ ಇದ್ದೀನಿ ಅನ್ನೋ ಅನುಭವ ಮೂಡಿತು. ಅದ್ರ ಜೊತೆಗೆ ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ಗಳು ನಡೀತಾ ಇತ್ತು. ಇದು ತುಂಬ ಹೊತ್ತಿರುತ್ತೆ. ಆಲ್ಮೋಸ್ಟು 1/2 hour 1 hour ಏನೂ ನಡೆಯುತ್ತೆ ಅನಿಸುತ್ತೆ. ಯಾಕಂದರೆ ನಾವು ಬರುವಾಗ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆದ್ರೂ ತುಂಬ ಚೆನ್ನಾಗಿತ್ತು. ಅದೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಇನ್ನೇನು ಹೋಗೋಣ ಅನ್ನೋವಾಗ ಅಲ್ಲೊಂದು ಶಾಪ್ ಇದೆ. ಅದರಲ್ಲಿ ಎಲ್ಲ ಥರದ ಟಾಯ್ಗಳು, ವಾಚ್ಗಳು ಎಲ್ಲ ಇತ್ತು. ಮುಗಿಸ್ಕೊಂಡು ಆಚೆ ಬರ್ತಾಯಿದ್ದೀವಿ. ಇನ್ನೂ ಎಲ್ಲ ಕುತ್ಕೊಂಡಿದ್ದಾರೆ. ನೋಡಿದ್ರೆ ಲೈಟಿಂಗೆಲ್ಲ ಸ್ಟಾರ್ಟ್ ಆಗಿತ್ತು. ಏನಿರ್ಬೋದು ಇಲ್ಲಿ ಅಂದಾಗ ನೀರಿನ ಕಾರಂಜಿಯ ಮ್ಯೂಸಿಕ್ ಇತ್ತು. ತುಂಬ ಚೆನ್ನಾಗಿತ್ತು. 1 or 2 ಸಾಂಗ್ ಹಾಕ್ತಾರೆ. ಅದಕ್ಕೆ ತಕ್ಕನಾಗಿ ವಾಟರ್ ಡ್ಯಾನ್ಸಿಂಗಿಂದು ಮ್ಯೂಸಿಕ್ ಇತ್ತು. ತುಂಬ ಚೆನ್ನಾಗಿತ್ತು. ನಾವು ಆರಾಮಾಗೆಲ್ಲ ಓಡಾಡ್ಕೊಬಂದು ಮ್ಯೂಸಿಕ್ಕಿನ ಎಂಜಾಯ್ ಮಾಡಿಕೊಂಡು, ಏನಂದರೆ ಒನ್ ಡೇ ಫುಲ್ ಮಾರ್ನಿಂಗಿಂದ ನೈಟ್ವರೆಗೂ, ಆ್ಯಕ್ಚುಲಿ ಈವ್ನಿಂಗೂ ಅಲ್ಲ ನೈಟ್ವರೆಗೂ ನೀವು ಎಲ್ಲದನ್ನು ನೋಡಿಕೊಂಡು ಸುತ್ತಾದರೂ ಸಹ ಮುಂದೆ ಬಂದು ಎಷ್ಟು ಜನ ಬೇಕಾದ್ರೂ ಕೂತ್ಕೊಂಡು ಒಳ್ಳೊಳ್ಳೆ ಸಾಂಗ್ಗಳನ್ನು ಹಾಕ್ತಾರೆ. ಅದರ ತಕ್ಕಾದ ಮ್ಯೂಸಿಕನ್ನು ನೋಡಿ ಮನಸ್ಸು, ಮೈಂಡು ಪೂರ್ತಿ ಎಂಜಾಯ್ ಮಾಡಿಕೊಂಡು ಆಚೆ ಬಂದ್ವಿ. ಆರಾಮಾಗಿ ಒಂದಿನ ನಾವು ಸ್ಪೆಷಲಾಗಿ ಅನುಭವ ಮಾಡ್ಕೊಬಂದ್ವಿ. ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.